ಸುಡುಗಾಡಿನಲ್ಲಿ ಹೆಣ ಕಾಯುವನು ಸತ್ಯ ಹರಿಶ್ಚಂದ್ರನಿದ್ದರೆ ಸುಡುಗಾಡೇ ಚಂದ. ಅರಮನೆಯಲ್ಲಿ ಹಣ ಕಾಯುವನು ಸೈನಿಕರಿದ್ದರೆ ಅರಮನೆ ಚಂದ. ಗುಡಿಯಲ್ಲಿ ಪೂಜೆ ಮಾಡೋ ಪೂಜಾರಿ ಇದ್ರೆ ಗುಡಿರೇ ಚಂದ. ಈ ನೆಪೋಲಿಯನ್ ಕೋಟೆಯಲ್ಲಿ ಚಂದ್ರನ ಚೆಲುವೆಯರಿದ್ದರೆ ಇನ್ನೂ ಚೆನ್ನ. ಚಿನ್ನ ಕೊಟ್ಟರೂ ಬೇಡ ಕಣ್ಣ ಹಾಕುವವರ ಸಂಘ, ಅಣ್ಣ ಕೊಟ್ಟರೂ ಬೇಡ ಅವಿವೇಕಿಗಳ ಸಂಘ, ಹಾಲು ಕೊಟ್ಟರೂ ಬೇಡ ಅಂಗಿಸುವವರ ಸಂಘ, ಆಸ್ತಿ ಕೊಟ್ಟರೂ ಬೇಡ ನಾಸ್ತಿಕರ ಸಂಘ, ಕೋಟಿ ಕೊಟ್ಟರೂ ಬೇಡ ಕುಡುಕರ ಸಂಘನೆಂದು ವೇದಿಕೆ ಮೇಲೆ ಘಂಟ ಘೋಷವಾಗಿ ಬೊಗಳುವ ಈ ಹೊಲಸು ಜನರ ದೇವರು. ಆ ರಾಮನ ಪಾಡು ನಾಯಿಯ ಪಾಡು. ಓಹೋ, ಅಲ್ಲಿ ಯಾವುದೋ ಹಕ್ಕಿ ಇತ್ತ ಕಡೆಲೆ ಬರುತ್ತಿದೆ. ಬರಲಿ ಬರಲಿ, ಬಹಳ ದಿನಗಳು ಕಳೆದವು ಹಕ್ಕಿಗಳ ಜೊತೆ ಬೇಟೆಯಾಡದೆ. ಓಹೋ, ಅವಳನ್ನು ನೋಡಿದರೆ ನನ್ನ ಪರ್ಸನಲ್ ಸೆಕ್ರೆಟರಿ ಚಾರ್ಲಿ ಮಗಳು ಮದರಂಗಿ ಅಂತ ಕಾಣುತ್ತ. ಬರಲಿ ಬರಲಿ, ಇದೇನಿದು ಮೈ ತುಂಬಿಕೊಂಡು ಮಾಗಿದ ರಸಪುರಿ ಮಾವಿನ ಹಣ್ಣಿನಂತೆ ಫಳ ಫಳನೆ ಹೊಳೆಯುತ್ತಿದ್ದಾಳೆ. ಇದು ನನ್ನ ಹಿತ್ತಲ ಗಿಡದ ಹಣ್ಣು, ರೆಂಬೆ ಕೊಂಬೆಯ ಮರಿಯಲ್ಲಿ ಮಾಗಿ ಪಕ್ವವಾದ ಹಣ್ಣು. ಇದನ್ನು ಬಹಳ ದಿನ ಬಿಟ್ಟರೆ ಮಾಗಿ ಹೋಗುವುದು. ಹಿಂದೆ ಕಚ್ಚಿ ಕಚ್ಚಿ ತಿನ್ನುವ ಒಳ್ಳೆಯ ಸಮಯ. ಚಂದ್ರ ಚಕೋರೆ ಸ್ವಲ್ಪ ನಿಲ್ಲ. ಇವಳು ಚಂದ್ರ ಚಕೋರಿ ಇಲ್ಲ, ಮದರಂಗಿ ಅಂತ. ಮದರಂಗಿ? ವಾರೇ ವಾ, ನಾನು ನೋಡಿದ್ದೆ ಮೊದಲು ನಿನ್ನಂತ ಸುಂದರಿಯರ ಚಿತ್ರ. ಈ ಚಿತ್ರವನ್ನು ಬಿಡಿಸಿದ ಕಲೆಗಾರನ್ಯಾರು? ಅವನಿಗೊಂದು ಈ ಚಿತ್ರ ನನ್ನ ಬಳಿ ಸಚಿತ್ರವಾಗಲೇಬೇಕು. ನೋಡಿ, ನೀವು ನನ್ನ ತಂದೆಗೆ ದನಿ, ಆದ್ರೆ ನನಗೆ ಅಲ್ಲ. ಸತ್ಯ ನ್ಯಾಯದ ಸೂತ್ರ, ಅನ್ಯಾಯ ಅಧರ್ಮವನ್ನು ಅಟ್ಟ ಹಾಕುವ ಅಸ್ತ್ರ. ಅಂದರೆ ಕರ್ಮವನ್ನು ಕತ್ತರಿಸೋ ಖಡ್ಗ. ಬಡವರಿಗೆ ರಾಕ್ಷಸ, ನಿಮ್ಮಂತ ಹೆಣ್ಣಿಗೆ ರಸಿಕರ ರಾಜ. ಸತ್ಯ ನ್ಯಾಯ ಸೂತ್ರ ಅಂತೂ ಹೆಣ್ಣಿನ ಬಗ್ಗೆ ಅಪ್ಪಸ್ಸಾಗಿ ಮಾತಾಡಬೇಡ. ನೀನು ಮರ್ಯಾದೆ ಕೊಟ್ಟು ಮಾತನಾಡು. ಹೇ ಮದರಂಗೆ, ನೀನೇನು ರಾಮಾಯಣದಲ್ಲಿ ರಾವಣ ಕಥ ಸೀತೆಯೋ ಅಥವಾ ಬ್ರಿಟಿಷರನ್ನೇ ಹೋರಾಡಿ ಕಿತ್ತೂರನ್ನೇ ಆಳಿದ ಕಿತ್ತೂರಾಣಿ ಚೆನ್ನಮ್ಮಳ? ನೋಡ, ವೀರ ಶೂರರು ಆಳಿ ಅಳೆದು ಮಣ್ಣಾಗಿ ಹೋಗಿದ್ದಾರೆ ಅಂದಾಗ ನೀನೊಂದು ಮೈ ತುಂಬಿವ ಯೌವನ ತುಂಬಿದ ಯೌವನ ತುಂಬಿ ಪಕ್ವವಾದ ಹಣ್ಣು. ಕೆಲಸಕ್ಕೆ ಬಾರದ ಹೆಣ್ಣಿಗೆ ಒಳೆಯ ನಾನಾಗಲೆಂದು ಬಡಬಡಿಸಿ ಬಂದರೆ ನನಗೆ ಮರ್ಯಾದೆ ಕೊಟ್ಟು ಮಾತನಾಡು ಅಂತ ಹೇಳಿದೆಯಾ? ನಿನಗೆ ಎಷ್ಟು ಬೇಕು ಅಷ್ಟು ಕೇಳು, ಕೊಡುತ್ತೇನೆ. ಆದರೆ ನಾನು ಹೇಳಿದ ಒಂದೇ ಒಂದು ಮಾತು ಕೇಳೋ. ಅಲ್ರಿ, ನೀವು ಈ ರೀತಿ ತಪ್ಪಾಗಿ ತಿಳ್ಕೊಬೇಡ್ರಿ. ನೀವು ಸೌಕಾರ ಇದ್ದಿರ್ಬೋದು, ನಾವು ಬಡವರು. ಆದ್ರೂ ಶ್ರೀಮಂತರ ಸಲುವಾಗಿ ನಾವು ಶೀಲವನ್ನು ಮಾಡಿಕೊಳ್ಳುವುದಿಲ್ಲ. ಓಹೋ, ಮೆತ್ತಗೆ ಮಾತನಾಡಿ ಆಹ್ವಾನಿಸಿದ್ರೆ ನಿನಗಿಷ್ಟ ಇಲ್ಲಂಗ್ ಕಾಣತ್ತ. ಏನ್ ಮಾಡಕ್ಕಾಗತ್ತೆ? ಯಾರಿಲ್ಲದ ಈ ಅಡವಿಯಲ್ಲಿ ಹೊತ್ತೊಯ್ದು ಅನುಭವಿಸುವೆ ನಿನ್ನ ಬೊಕ್ಕಸೆಷ್ಟು ಮಾನವನ್ನು. ಎಲ್ಲಿದೆಯ ನನ್ನ ಕೂಸ? ಎಲ್ಲಿ ಹಾಳಾಗ್ಲಿಕ್ಕೆ ಇದು ಆರಾಗ ಹುಟ್ಟಿದ್ದು? ಈ ಕಡೆ ಹೋಗ್ಯಾಳ ಅಂತ ಹೇಳಿ ನೋಡಿ ಜನ ಹೇಳ್ಯಾರ. ಎಲ್ಲಿ ಹಾಳಾಗಿತ್ತು, ಎಲ್ಲಿ ಕುಂತಿತ್ತು, ಯಾ ದೇವರಿಗೆ ಬಲ. ಅವನು
ಇತ್ತ ಕಡೆನೆ ಬಂದ ಎಡಬಡಗಿನ ಮಗ. ನೋಡೋ, ನಿಮ್ಮ ತಂದೆ ಇತ್ತ ಕಡೆ ಬರುತ್ತಿದ್ದಾನೆ. ಇಲ್ಲಿ ನಡೆದ ವಿಷಯ ನಿಮ್ಮ ತಂದೆ ಮುಂದೆ ಬಿಚ್ಚಿಟ್ಟಿ ನಿಮ್ಮ ತಂದೆ ಪ್ರಾಣ ಯಮಲೋಕಕ್ಕ, ನಿನ್ನ ಶೀಲ ಕಾಮಲೋಕ. ಮಗಳ ಮದ್ರಂಗಿ ಇಲ್ಲೇ ನಿಂತಿಲ್ಲವ? ಅಯ್ಯ ಸಾವುಕಾರ ಇಲ್ಲೇ ನಿಂತಾರಲ್ಲ. ನಮಸ್ಕಾರ ರೀ ಧನ್ಯರ. ಚಾರ್ಲಿ, ಮಗಳನ್ನ ಎಷ್ಟು ಚೆನ್ನಾಗಿ ಬೆಳೆಸಿದ್ಯಲ್ಲೋ. ಸಾಯಂಕಾಲ ಮನೆ ಕಡೆ ಕರ್ಕೊಂಡು ಬಾ, ಉಡುಗೊರೆ ಕೊಟ್ಟು ಕಳಿಸ್ತೀನಿ. ಮಗಳ ಮದ್ರಂಗಿ, ನೀ ಮನೆ ಕಡೆ ನಡೆಯವ. ದೊಡ್ಡವ್ರ ಜೊತೆ ಹಿಂಗೆಲ್ಲ ಮಾತನಾಡಬಾರ್ದು. ಯಪ್ಪ ದಾರಿನಾಗ ನಾನಿದ್ದಿಲ್ಲ ಯಪ್ಪ. ಈ ಸೌಕಾರ ತಿಂಡಿ ಜಾಸ್ತಿ ಆಗಿಲ್ಲ ಇಂದ್ರಶ, ನಾನು ಏನ್ ಮಾಡ್ಬೇಕು? ಏ ದೊಡ್ಡವರಿಗೆ ಅಲ್ಲಿ ಹಿಂಗೆಲ್ಲ ಮಾತನಾಡಬಾರ್ದು. ಶ್ರೀಮಂತರು ನಗ್ಲಿಲ್ಲೇಮ್ಮ, ಏನಾರ ಅಂದಿರ್ಬೋದು. ಅಯ್ಯಯ್ಯ ಸೌಕಾರ ತಿಂಡಿ ಬಾಳ ಐತಪ್ಪ. ಯಪ್ಪ ನಮ್ಮ ಮನೆಗೆ ಹೋಗ್ತೀನಿ ಬಾ, ಹೇಳ್ತೀನಿ ಎಲ್ಲ. ಎಲ್ಲ ಕಾಮಸೂರ ನನ್ನ ಮಗನ, ನನ್ನ ಮನೆಯ ಜಗ್ಲಿಗೆ ಕೈ ಹಾಕಿದೆ ಅಂದ ಮೇಲೆ ಇನ್ನು ಮುಂದೆ ನೋಡು ಈ ಸೂತ್ರಧಾರಿಯ ಕೈ ಚಾಳ್ಕೊಂಡು. ಚಾರ್ಲಿ, ಯಾಕೆ ಏನು ವಿಚಾರ ಮಾಡುತ್ತಿರುವೆ? ನನ್ನ ಮೇಲೆ ನಿನಗೆ ಅನುಮಾನವೇ? ನಂಬಿಕೆ ದನಿ ನಿಮ್ಮ ನಂಬಲಾರ್ದ ಮತ್ತಾರಿಗೆ ನಂಬೇಕ್ರಿ? ಹುಚ್ಚು ಹುಡುಗಿ ತಪ್ಪು ತಿಳ್ಕೊಂಡೈತಿ. ನೀವೇನು ಮನ್ಸಿಗೆ ಹಚ್ಕೋಬೇಡ್ರಿ. ಚಾರ್ಲಿ, ಹಾಗೇನಿಲ್ಲ. ಆದರೂ ಚಾರ್ಲಿಯ ಮಗಳ ಚಿತ್ರಪಟ ನನ್ನ ಚಿತ್ರವನ್ನೇ ವಿಚಿತ್ರವನ್ನಾಗಿ ಮಾಡಿದೆ. ಆದಷ್ಟು ಬೇಗ ಆ ಚಿತ್ರಕ್ಕೆ ಬಣ್ಣ ತುಂಬುವ ಕಲೆಗಾರ ನಾನಾಗಲೇಬೇಕು. ಸೊಕ್ಕ ಬಂದ ಕ್ವಾನನಿಗೆ ಹೆಂಗ ಯಾವಾಗ ಕಡಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತ್ರಿ. ನೋಡ ಈಗ ಈ ಕ್ವಾನನಿಗೆ ಸುಣ್ಣದ ನೀರು ಹೆಂಗ ಬೇರಿಸ್ಬೇಕಂತ. ಯಪ್ಪ ಸಾವ್ಕಾರ, ನೀವು ಹಾವಿನ ಬಾಲ ಮುಟ್ಟಿರಿ, ಆದ್ರ ಹಾವಿನ ಹಿಡಿ ಮುರ್ದಿಲ್ರಿ. ಅಂದ್ರ ನಿನ್ನ ಮಾತಿನ ಅರ್ಥ? ನಿಮ್ಮ ರಾಮನಿಗೆ ಕೊಟ್ಟ ಶಿಕ್ಷೆ ಘಟ ಸರ್ಪದ ಘಟ ಉರುಳ್ದಂಗ ಆಗೈತ್ರಿ. ಅವನ ತಮ್ಮನ ಹುಲಿಯಾನ ಸೊಕ್ಕ ಅಡಗಿಸಿದ್ರ ಘಟ ಸರ್ಪದ ಘಟ ಉಳಿಸ್ದಂಗ ಆಗೈತ್ರಿ. ಚಾರ್ಲಿ, ಅದಕ್ಕೂ ಸದ್ಯದಲ್ಲಿ ಒಂದು ಟೈಮ್ ಫಿಕ್ಸ್ ಮಾಡಿದ್ದೇನೆ. ಮುಂದೆ ನೋಡ್ತಾ ಇರೋ. ಈ ದೇಶಕ್ಕೆ ಒಬ್ಬನೇ ಪ್ರಧಾನಿ, ಈ ರಾಜ್ಯಕ್ಕೆ ಒಬ್ಬನೇ ಮಂತ್ರಿ, ಈ ತಾಲೂಕಿಗೆ ಒಬ್ಬನೇ ಶಾಸಕ, ಈ ನಾಟಕಕ್ಕೆ ಒಬ್ಬನೇ ಖಲನಾಯಕ. ಆ ಖಲನಾಯಕ ನಾನಿರುವಾಗ ನಾನು ಹೇಳಿದಿರುವ ಕತೆಗೆ ಸದ್ಯದಲ್ಲಿ ಅಂತ್ಯ ಹಾಡಿ ಆ ಹುಲಿಯನ ಬಾಳಿಗೆ ನಾಂದಿ ಹಾಡ್ದಿದ್ರ ವಜ್ರ ವೈಡೂರಿನಿಂದ ಮೆರೆಯುವ ವಜ್ರಕಾಂತನೇ ಅಲ್ಲ. ಯಪ್ಪ, ಆ ಹುಲಿಯ ಇತ್ತಿಗೆ ಬರಾಕತ್ತೇನಲ್ರಿ? ಹೋಗುಣ್ರಿ, ನಮ್ಗೆ ಯಾಕೆ ಹೆದರಿಕೆ ಬಂದಾಗ ಬರಾಕತ್ತೈತ್ರಿ? ಏ ಚಾರ್ಲಿ, ಹೆದರಿ ಹೋಗುವ ಛಾಯಮಾನ ಈ ವಜ್ರಕಾಂತನ ಲೈಫಲ್ಲೇ ಇಲ್ಲ. ಚಾರ್ಲಿ, ಇತ್ತಿತ್ತಲಾಗಿ ಈ ಊರ ಜನರ ರೋಷ ದ್ವೇಷ ಎಲ್ಲಿ ಹಾಳಾಗಿ ಹೋಗಿದ್ಯೋ ಏನೋ. ಕ್ರಾಂತಿಕಾರಿಯಂತೆ ಹೋರಾಡುವವರು ಮಂದಗಾಮಿಯಂತೆ ಅಲೆಮಾರಿ ಜೀವನ ನಡೆಸುತ್ತದೆ ನೋಡಿದ್ರೆ ನಗು ಬರುತ್ತೆ. ಈ ದೇಹದಲ್ಲಿ ಸ್ವಾತಂತ್ರ್ಯಗಾರನ ರಕ್ತ ಹರಿಯುತ್ತಿದೆ. ಹುಟ್ಟುತ್ತದೆ ರೈತರ ಏಳಿಗೆಗಾಗಿ ಹೋರಾಟ ಮಾಡುವ ಚಲವಂತ ಜಲಗಾರ ನಾನು. ಹಾಗಾದ್ರೆ ಎಲ್ಲಿ ನಿನ್ನ ರೈತರ ಸಂಘದ ಅಧ್ಯಕ್ಷ? ಎಲ್ಲಿ ನಿನ್ನ ಸಂಘ? ನರಸತ್ತ ನಾಯಿ ಆಗಿದೆ ನಿನ್ನ ಸಂಘದ ಪರಿಸ್ಥಿತಿ. ರೈತರು ನನ್ನ ದೇವರು, ರೈತರಿಂದ ನನ್ನ ದೇವಾಲಯ. ಆ ದೇವರ ಬಗ್ಗೆ ಈ ಆಯುಷ ಮಾತನಾಡಿದರೆ ಕ್ಷಣಾರ್ಥದಲ್ಲಿ ಕತ್ತರಿಸಬೇಕಾಗ್ತದೆ ಈ ನಿನ್ನ ಕತ್ತನ್ನು. ಕತ್ತರಿಸಿಕೊಳ್ಳಲು ನಾವೇನು ಕೈಯಲ್ಲಿ ಬಳೆ ತೊಟ್ಟ ಹೆಂಗಸರಲ್ಲೇ? ನೋಡೋ, ನಿನಗೆ 1 ವಾರ ಸಮಯ ಕೊಡುತ್ತೇನೆ. ಅಷ್ಟರಲ್ಲೇ ನೀನೇ ಈ ರೈತ ಸಂಘದ ಅಧ್ಯಕ್ಷ, ಈ ವಜ್ರಕಾಂತನೆಂದು ಘೋಷಿಸಿದರೆ ಸರಿ. ಇಲ್ಲದಿದ್ದರ ಎದುರಾದವರ ಹೆಣದ ಮೇಲೆ ಏರಿ ಅಧ್ಯಕ್ಷ ಸ್ಥಾನ ಪಡಿಬೇಕಾಗತ್ತೆ.
ಹೆಣದ ಮೇಲೆ ನೀನು ಏರುವೆಯೋ ಬಲಿಗೊರೆಯ ಕುರಿ ಆಗುವೆಯೋ ನಾನು ನೋಡೇ ಬಿಡುತ್ತೇನೆ. ಈ 12 ಬಾರಿನ ಬಂದಿಗಿನ ಸುಟ್ಟು ಬೂದಿ ಬೂದಿ ಮಾಡ್ಬಿಡ್ತೀನಿ ಮಗನೇ. ಭಂಡ ಬಡ್ಡಿಯ ಮಗನೇ, ಹೆಂಗಸರಾಗಿ ಬಂದು ತೋರಿಸಿದೆ ಹೆದರಿ ಓಡಿ ಹೋಗುತ್ತೇನೆಂದು ತಿಳಿದುಕೊಂಡಿರೋದು ಅದು ನಿನ್ನ ಮೂರ್ಖತನ. ಈ ನಿನ್ನ 12 ಬಾರಿನ ಬಂದೂಕಿನಿಂದ 12 ಗುಂಡು ನನ್ನ ಎದೆ ಬಗೆದರು. ಈ ಪರಶುರಾಮನ ಪಾಶುಪತಾಸ್ತ್ರದಿಂದ ನಿನ್ನ ರುಂಡವನ್ನು ಕತ್ತರಿಸುತ್ತೇನೆ. ತಾಯಿಗೋಸ್ಕರ ದೇವಾಸುರ ಚಕ್ರಾಸುರನ್ನು ಕೊಂದ ಶನಿಯೇ ಅಡ್ಡ ಬಂದರು ನಿನ್ನನ್ನು ಬಿಡುವುದಿಲ್ಲ. ನೀ ಮಾಡುವ ಪ್ರತಿಯೊಂದು ಕೆಲಸವನ್ನು ಅಡ್ಡುಗಳು ಹಾಕಿ ನಿನ್ನನ್ನು ಉಚಿತವಾಗಿ ಕತ್ತರಿಸಿ ನಾ ಮೂರಾಗಿ ಸೀಬಾಗಲಿಲ್ಲ ಚೂರು ಹಾಕಲಿಲ್ಲ. ನಾನು ಕಾಡು ಹುಡುಗರ ಜೊತೆ ಕಾದಾಡುವ ಹುಲಿಯಾನೇ ಅಲ್ಲ. ಗಡ 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 ಹೋಗುವ ಮುಂದೆ ಒಂದು ಮಾತಂತು, ನಿನಗೆ ಜನ್ಮ ಕೊಟ್ಟಿದ್ದು ನಿಮ್ಮ ಅಮ್ಮ, ಆದ್ರೆ ನಿಮ್ಮ ಪ್ರಾಣ ತೆಗೆಯೋಡು ಈ ಬ್ರಹ್ಮ. ಆ ಈ ಹುಲಿಯನ್ ಮಾತು ಕೇಳಿದ್ರ ಇಂದಿನಿಂದ ನಿಮ್ಮ ಆಟನ ಮುಗಿತ್ರಿ. ಸ್ಟಾಪ ಕೆಟಾಪ ಮುಟ್ಟಾಳ, ಇನ್ನು ಕವಿ ಬರೆದ ಕತೆ ಮುಗಿದಿಲ್ಲ, ಇನ್ನು ಮೇಲೆ ಪ್ರಾರಂಭವಾಗಿದೆ. ನೋಡು ಚಾಲೆ, ಇಂಥ ಜೋಜಬಿ ಭಿಕಾರಿ ನನ್ನ ಮಕ್ಕಳು ನನ್ನ ಲೈಫಲ್ಲಿ ಎಷ್ಟೋ ಜನ ಲಾಂಗ್ ಹಿಡಿದು ಲಗ ಹಿಡಿದು ಹೋಗಿದ್ದಾರೋ ಏನೋ ಅಂತದ್ರಲ್ಲಿ ಯಾವ ಲೆಕ್ಕ. ಮುಂದೆ ನೋಡ್ತಾ ಇರೋ ಈ ವಜ್ರಕಾಂತನ ದರ್ಬಾರ. ಅಲ್ರಿ ಸಾವುಕಾರ, ನಾ ಮೊದಲ ಬ್ಯಾಡ್ ಬರ್ರಿ ಗಡ್ಡಿ ಮುರ್ದ ಕೈಯಾಗ ಕೊಟ್ಟೇನ್ರಿ ಅಂದ್ರು. ಹೋಗುನಂದ್ರು ಎದುರು ಬರು ಕೋಣನಿಗೆ ಆಯ್ತೀನಂದ್ರ ನಾ ಏನ್ ಮಾಡ್ಬೇಕ್ರಿ? ಚಾಲೆ, ಇವನನ್ನು ಬಹಳ ದಿನ ಬಿಡಬಾರದು. ಬೇಗನೆ ಆ ಚಾಣಕ್ಯ ರೌಡಿ ಚಾಣಕ್ಯನನ್ನು ಕರೆಸಿ ಸೂಕ್ತ ಪ್ಲಾನ್ ಮಾಡಿ ಕತ್ತರಿಸಬೇಕು ಇವನ ರುಂಡ. ಅದನ್ನು ನೋಡಿ ನಾವು ಕಕ್ಕಾಡಿಸಿ ನಗಬೇಕು, ನರಳಿ ಸಾಯಬೇಕು ಈ ಊರ ಜನ. ಅಂತೂ ಇಂದು ಈ ಬಾಣನಿಗೆ ನೀರು ಕುಡಿಸಿದ ವಜ್ರ ನಿನ್ನ ತಾಯಿ ಒಟ್ಟಿ ತಣ್ಣಗಾಗಿದ್ದಿಲ್ಲ ಮಗನ. ಇನ್ನ ಮುಂದೆ ನೋಡು, ಈ ನನ್ನ ಮಗಳಿಗೆ ಕೈ ಹಾಕಿದೆ ಅಂದ ಮೇಲೆ ಇನ್ನ ಮುಂದೆ ನೋಡು ಮಗನ, ನಿನ್ನ ಮಾರಿ ಹಬ್ಬನ